ನೀವ್ ಹೇಳ್ದಾಗಿಂದ ನಾನು ಇವತ್ತವರೆಗೂ ನನ್ಗೆ ನಮ್ದೇ ತೋಟ ಇದೆ, ಮಾವಿನ ಹಣ್ಣು, ಹಲಸಿನ ಹಣ್ಣು. ತಿನ್ಬೇಡಿ ಅವೆಲ್ಲ, ಮುಟ್ಟಕ್ಕೋಬೇಡಿ ಕಂಪ್ಲೀಟ್ ರೆಡಿ ಮಾಡ್ಕೊಳ್ಳಿ. ತಿನ್ನೋದೆಲ್ಲ ಹೋಗಲ್ಲ ಇರುತ್ತೆ. ಕಂಪ್ಲೀಟ್ ನಿಮ್ ಬಾಡಿ ಚೆನ್ನಾಗಿರ್ಲಿ ಫಸ್ಟ್. ಅದೇ ಅದಕ್ಕೋಸ್ಕರ ನೀವು ಸಂತೋಷವಾಗಿರಿ. ನಿಮ್ದು ಸಿಕ್ಕಿದ್ದಕ್ಕೆ ನಾನು ನಿಜ ಮೊನ್ನೆಯಿಂದ ರಾಯರಿಗೆ ಅವರು ನೆನ್ನೆ ಕಾಲ್ ಮಾಡಿದಾಗ ಮೇಡಮ್ ಡೌಟ್ ಇದೆ ನಿಮ್ದು ಅಂತ ಹೇಳಿದ್ರು. ನಾನು ರಾಯರಿಗೆ ಈ ಸರಿ ಆದ್ರೂ ನಂಗೆ ಸಿಗಂಗಾಗ್ಲಿ, ನಾನು ಅವ್ರ ಹತ್ರ ಎಲ್ಲ ಹೇಳ್ಕೋಬೇಕು. ನಾನು ಅಟ್ಲೀಸ್ಟ್ ಅವ್ರ ಫೇಸ್ ನೋಡಿದ್ರೆ ನಂಗೆ ಅರ್ಧ ಎನರ್ಜಿ ಬಂದ್ಬಿಡುತ್ತೆ ಅನ್ಕೊಂಡೆ ಸರ್. ಇವತ್ತು ಬಂದ ಕೇಳ್ದಾಗ ಇದೆ ಮೇಡಮ್ ಅಂದ್ರು, ನಂಗೆ ತುಂಬಾ ಖುಷಿ ಆಯ್ತು. ನಮ್ ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ ಇಷ್ಟಪಡ್ತಾರೆ? ಯಾರು ಏನ್ ಹೇಳಿದ್ರು ಪರವಾಗಿಲ್ಲ ಸರ್, ಒಂದ್ಸರಿ ಬರ್ಬೇಕು ಸರ್. ಅಟ್ಲೀಸ್ಟ್ 3 months ಎಲ್ಲೋ ನಾನು ಕಳ್ಕೊಂಡ್ಬಿಟ್ಟೆ, ದುಡ್ಡು ಎಲ್ಲೋ ಹೋಗ್ಬಿಟ್ಟೆ ಅಂತ ಎಷ್ಟು ಖರ್ಚು ಮಾಡಿದಾರೆ ನಿಮ್ ಕಾಯಿಲೆಗೆ? ಸರ್ ನನಗೆ ನೀವು ನಂಬಲ್ಲ ಸರ್, ನನ್ಗೆ ನಾನು ದುಡ್ದಿದ್ರಲ್ಲಿ 90% ಹಾಸ್ಪಿಟಲ್ಗೆ ಕೊಟ್ಟಿದ್ದೀನಿ. ನಮಸ್ಕಾರ, ಹೇಗಿದ್ದೀರಾ? ಎಲ್ಲಿಂದ ಬಂದ್ರಿ? 731 ಫಸ್ಟ್ ಟೈಮ್ ನಾನು ನೋಡ್ತಿರೋದಲ್ಲ. ಕರೆಕ್ಟ್, ವರಿನೇ ಮಾಡ್ಬೇಡಿ. ಸೊಂಟನ ಫುಲ್ ಕಡಿಮೆ ಇದೆ. ನಮ್ ಡಾಕ್ಟರ್ಗಳು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನನ್ಗೆ ಇವಾಗ ಏನಂದ್ರೆ ಇವಾಗ ವೀಕಿಂದ ಅಂದ್ರೆ 2 months ನಾನು ಬ್ರೇಕೆ ತಗೋಬಿಟ್ಟಿದ್ದೆ ವರ್ಕ್ ಇಂದ. ಇವಾಗ 1 month ಇಂದ ಹೋಗ್ತಿದ್ದೀನಿ. ಆಕ್ಚುಲಿ ನಾನು 10 hours ಸಿಸ್ಟಮ್ ಅಲ್ಲೇ ಇರ್ತೀನಿ, ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಸೊ ಹಂಗಾಗಿ ನನ್ಗೆ ಈಗ ತುಂಬಾ ಭಯ ಆಯ್ತು. ಹೆಂಗಂದ್ರೆ ಇಲ್ಲಿ ಫುಲ್ ಪೈನು ಸರ್. ಇಲ್ಲಿ ಪೈನ್ ಶುರುವಾದ್ರೆ ನೋಡಿ ಇಲ್ಲೆಲ್ಲ ಎಳ್ತ ಶುರು ಆಗ್ಬಿಡುತ್ತೆ. ಏನು ವರಿ ಮಾಡ್ಬೇಡಿ. ಏನ್ ಗೊತ್ತಾ, ನಿಮ್ ಬಾಡಿ ಒಳಗಿರೋ ಮೇನ್ ಕಲ್ಪ್ರಿಟ್ ನಿಮ್ದು ಒಂದ್ ವಿಡಿಯೋನು ಮಿಸ್ ಮಾಡಿಲ್ಲ ನಾನು. ಅಲ್ಲಿದೆ ನೋಡ್ರಿ. ಆಕ್ಚುಲಿ ಹೈಯೆಸ್ಟ್ ನಾನು ನಿಮ್ದೇ ನೋಡಿರೋದು. ಹೌದು, ನಾನು ಮ್ಯಾಕ್ಸಿಮಮ್ 693 ನೋಡಿದ್ದೆ ಒಂದು ಪೇಷಂಟ್ಗೆ. 700 ಮೇಲೆ ಬಂದಿರೋದು ನಿಮ್ದೇ ಇರೋದು. ಕ್ಲೀನ್ ಮಾಡ್ಸ್ಕೊಂತ ಹೋಗಿ ಅಷ್ಟೇ. ಟೆಸ್ಟ್ ಮಾಡೋದು ಏನು ಬೇಡ. ಇವತ್ತು ಟೆಸ್ಟ್ ಮಾಡ್ರಿ, ಜಾಸ್ತಿನೇ ಇರುತ್ತೆ. ಬೇಡ ಇವತ್ತು ಮಾಡಿಸ್ಬೇಡಿ. ಇದು ಓಕೆ, ಇದಲ್ಲ ಇದು ಓಕೆ. CBCದು ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋಗ್ಬಿಡಿ ಇವತ್ತು. ಬ್ಲಡ್ ಅಲ್ಲಿ ಅದು ಅಷ್ಟು ಕಡಿಮೆ ಆಗಲ್ಲ. ಅದ್ಕಿಲೇಷನ್ಗೆಲ್ಲ ಏನೂ ಆಗಿರಲ್ಲ. ಅದು ನಿಮ್ಗೆ ಏನ್ ಸೊಂಟನ ಹೋಯ್ತಾ ಹಂಗೆ ಇದನ್ನು ಹೋಗ್ಬಿಡುತ್ತೆ. ಇದು ಆಕ್ಚುಲಿ ಟ್ರಪಿಜಿಯಸ್ ಮಸಲ್ಗೆ ಫುಲ್ ಡೆಪಾಸಿಟ್ ಆಗಿರುತ್ತೆ. ಕೆಲಸ ಮಾಡಕ್ಕೆ ನೀವೇನು ತಲೆ ಕೆಡಿಸ್ಕೊಡಿ. ಕಿಲೇಷನ್ ಸ್ವಲ್ಪ ಬ್ಯಾಗಲ್ಲಿ ಪೈನ್ ಕಿಲ್ಲರ್ ನಿಮ್ ಬಾಂಬ್ ಎಲ್ಲ ಹಚ್ಕೊಂಡು ಅರ್ಧ ಗಂಟೆಗೆ ಹಚ್ಕೊಂಡು ಹೋಗಿ ಕೆಲಸ ಮಾಡಿ. ನೀವೇನು ಮಾಡ್ಬೇಡಿ. ಒಂದೇ ಟ್ರೀಟ್ಮೆಂಟ್ ಇದಕ್ಕೆ, ಕಿಲೇಷನ್. ನಮ್ಮ MBBS ಓದುವಾಗ ಸೆಕೆಂಡ್ ಇಯರ್ ಇದರಲ್ಲಿ ಫೊರೆನ್ಸಿಕ್ ಮೆಡಿಸಿನ್ ಅಂತ ಒಂದಿದೆ. ಅದು ಟಾಕ್ಸಿಕಾಲಜಿ ಅಂತ. ಟಾಕ್ಸಿಕಾಲಜಿನಲ್ಲಿ ಒನ್ ಆಫ್ ದ ಮೇಜರ್ ಟಾಕ್ಸಿಕ್ ಎಲಿಮೆಂಟ್ಸ್ ಈಸ್ ಲೆಡ್. ಸರ್ 20 days ಒಂದ್ಸರಿ ಹಾಸ್ಪಿಟಲ್ ಹೋಗಿ ಎಷ್ಟು ವರ್ಷದಿಂದ ಹೋಗಿದ್ರಿ ಹೇಳ್ರಿ? ನನಗೆ ಪಾಪು ಪ್ರೆಗ್ನೆಂಟ್ ಇದ್ದಾಗ ಡಯಾಬಿಟಿಕ್ ಬಂತು ಅಂತ ಹೇಳಿದ್ರು. ಅವತ್ತಿಂದ ಇಲ್ಲಿ ಬರೋಕ್ಕಿಂತ ಬಿಫೋರ್ ವರ್ಗು ನನ್ಗೆ ಬಿಫೋರ್ ಚೆಕ್ ಮಾಡಿ 200 ಮೇಲೇನೆ. ನನ್ಗೆ ಒಂದು ಏನ್ ಖುಷಿ ಆಯ್ತು ಅಂದ್ರೆ ಇವಾಗ ಟೆಸ್ಟ್ ಮಾಡಿದೆ 102, 103. ನನ್ಗೆ ಅಷ್ಟು ನಿಜ ನನ್ ಬೇರೆ ಏನು ನಂಗೆ ಡಯಾಬಿಟ್ ತುಂಬಾ. ನನ್ಗೆ ಇನ್ನೂ ಪಾಪು ಚಿಕ್ಕವನು ಕರ್ಕೊಂಡ್ ಬಂದಿದ್ದೀನಿ. ನನ್ಗೆ ಎಷ್ಟು ಭಯ ಆಗ್ತಿದೆ ಅಂದ್ರೆ ಅಷ್ಟು ಭಯ ಆಗ್ತಿತ್ತು. ಯಾರು ನಂಗೆ ಹಸ್ಬೆಂಡ್ ಕೂಡ ಏನು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಏನು ಭಯ ಪಡೋದ್ ಬೇಡ. ಕಾಯಿಲೆ ಬಂದ್ರೆ ಭಯ ಪಡಕ್ ಒಂದಲ್ಲ ಸರ್, ನನ್ಗೆ ಬಂದಾಗಿಂದ ಎಲ್ ಮುಟ್ಟಿದ್ರು ಮೈ ಪೈನು. ಅಟ್ಲೀಸ್ಟ್ ದುಡ್ಕೊಂಡು ತಿನ್ನಕಾದ್ರೂ ನನ್ಗೆ ಆಗ್ಬೇಕಲ್ವಾ. ದುಡ್ದಿದ್ದೆಲ್ಲ ತಗೊಂಡೋಗಿ ಖುಷಿಯಾಗಿರಿ. ಒಂದು ರೂಟ್ ಕಾಸ್ ಗೊತ್ತಾಯ್ತಲ್ವಾ ನಮ್ಗೆ. ಒಂದು ರೂಟ್ ಕಾಸ್, ಒಂದು ಮೂಲ ಕಾರಣ ಕಂಡುಹಿಡಿಸ್ಕೊಡ್ರಿ. ಎದಕ್ಕೆ ಬಡಿ ಬಿಡ್ತೀರಾ. ಇದು ಕೊನೆ ಹಾಸ್ಪಿಟಲ್ ಅನ್ಕೊಂಡೆ. ನಾನು ತುಂಬಾ ದಿನದಿಂದ ಫಾಲೋ ಮಾಡ್ತಿದ್ದೆ. ಎಲ್ಲರೂ ಹೋಗೋಣ, ಲಾಸ್ಟ್ ಚಾನ್ಸ್ ಎಲ್ಲರೂ ಅನ್ಕೊಂಡು ಇಲ್ಲಿಗೆ ಬಂದಿದ್ದು ಸರ್. ನಾನು ನಿಜ ಅಲ್ಲಿಂದ ನಾನು 1 week ಮಿಸ್ ಮಾಡಿ 1 week ಗ್ಯಾಪ್ ಆಯ್ತು. ಅಷ್ಟು ಬಿಟ್ರೆ ಕಂಟಿನ್ಯೂಸ್ ಆಗಿ ನನ್ ಕ್ಯೂರ್ ಆಗ್ಬೇಕು, ನನ್ ಮಗನ್ ನಾನು ಉಳ್ಕೋಬೇಕು. ಇಲ್ಲಿ ಬಂದ್ಮೇಲೆ ನಿಮ್ಗೆ ಫಸ್ಟ್ ಟ್ರೀಟ್ಮೆಂಟ್, ಸೆಕೆಂಡ್ ಟ್ರೀಟ್ಮೆಂಟ್ ಆದ್ಮೇಲೆ ನನಗೆ ಫಸ್ಟ್ ಬಂದು 20 days ಅಲ್ಲಿ ನನ್ಗೆ ಒಂದು 6-7 years ಆಗಿತ್ತು ನಾನು ನಿದ್ದೆ ಮಾಡಿ. ನೈಟ್ 12, 1 ಈ ತರ ನಿದ್ದೆನೆ ಬರ್ತಿರ್ಲಿಲ್ಲ ಸರ್ ನನಗೆ. ಅಷ್ಟು ಒಂದು 2 months ರಜಾನು ಹಾಕ್ಬಿಟ್ಟಿದೆ. ನಮ್ಮ ಬಾಸ್ ಪಪ್ಪ ರಜಾ ಕೊಟ್ರು ನನ್ಗೆ. 1 month ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ. ಪೇನ್ ಒಂದ್ ಸ್ವಲ್ಪ ಏನು ಪೇನೇ ಇರ್ಲಿಲ್ಲ. ಆಮೇಲೆ ನಾನು ಯಾವಾಗ ಮತ್ತೆ ವರ್ಕಿಗೆ ಹೋದ್ನೋ ಅಥವಾ ವರ್ಕ್ ಪ್ರೆಷರ್ ಏನೋ ಗೊತ್ತಾಗ್ತಿಲ್ಲ. ಮತ್ತೆ ಶುಗರ್ದು ತಗೊಳ್ತಾ ಇದೀನಿ, ತಗೊಳಕ್ ಹೇಳಿದ್ರು ತಗೊಳ್ಳಿ ಅಂತ. ಬಟ್ ಅದು ಫುಲ್ 101 ಈ ತರಾನೇ. ನಂಗೆ ಅಷ್ಟು ಖುಷಿ ಆಯ್ತು ಅಂದ್ರೆ ಅದಂತೂ ಶುಗರ್ ಕಂಟ್ರೋಲ್ ಆಗಿರೋದು, ಮತ್ತೆ 40% ಪೇನ್ ಕಡಿಮೆ ಆಗಿರೋದು. ಲೋಯರ್ ಬ್ಯಾಕ್ ಪೇನ್ ಸರ್. ಇಷ್ಟು 3 o'clock ಆಫ್ಟರ್ ಲಂಚ್ ಹೋಗಿ ಸಿಸ್ಟಮ್ ಅಲ್ಲಿ ಕೂತ್ಕೊಂಡ್ರೆ ಆಗ್ತಾನೆ ಇರ್ಲಿಲ್ಲ. ಕಮ್ಮಿ ಆಗುತ್ತೆ. ಈಗ 700 ಇದೆಯಲ್ವಾ ರೆಡ್,
600ಕ್ಕೆ ಬಂದಾಗ ಒಂಥರ ಸಿಂಪ್ಟಮ್, 500ಕ್ಕೆ ಬಂದಾಗ ಒಂಥರ, ಸರ್ ಇದೆಲ್ಲ 400ಕ್ಕೆ ನಾನು ಒಂಥರ. ನೋಡ್ತಾ ಇರೋದು. ನಾನು ಕಡಿಮೆ ಅಂದ್ರೆ 3 ತಿಂಗಳಿಗೆ ಒಂದ್ಸರಿ ಎಲ್ಲ ಟೆಸ್ಟ್ ಮಾಡಿಸಿ ಯಾಕೆ ಹಿಂಗ ಆಗ್ತಿದೆ, ಮಾಡಿಸಿದ ಟೆಸ್ಟೇ ಮಾಡ್ತಾ ಇದ್ರೆ ಆಯ್ತಾ, ಸೇಮ್ ಸಮಸ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ಕ್ಯಾನಿಂಗ್ ಇಂದ ಹಿಡಿದು ಹಾರ್ಟ್ ಚೆಕಪ್ ಏನ್ ಬಂದ್ರು ಸೀದಾ ಹೋಗೋದು ಹಾಸ್ಪಿಟಲ್ಗೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಿಮ್ಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಇದರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ? ಇಲ್ಲ ಸರ್, ನಾನು ಇಂಗ್ಲಿಷ್ ಮೆಡಿಸಿನ್ ಹೋಗೋದ್ ಬೇಡ ಅಂತ 3 ವರ್ಷದಿಂದ ಆಯುರ್ವೇದಾಗೆ ಹೋಗ್ತಾ ಇದ್ದೆ. ಅವರು 20 ಡೇಸ್ಗೆ ಒಂದಷ್ಟು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡೋದು ಕೊಡೋದು ಅಷ್ಟೇ. ಅಷ್ಟ್ ಬಿಟ್ರೆ ಬೇರೆ ಏನು ವಾಕ್ ಮಾಡ್ತಾ ಇಲ್ಲ. ನೀವು ಯಾವಾಗ್ಲೂ ಕುತ್ಕೊಂಡೇ ಇರ್ತೀರಾ. ನೀವು ಅಮೆರಿಕಕ್ಕೆ ಹೋದ್ರು ನಿಮ್ ಶುಗರ್ ಕಡಿಮೆ ಆಗಲ್ಲ, ಲೈಫ್ ಲಾಂಗ್ ಮಾತ್ರೆ ತಿನ್ಬೇಕು ಅಂತ ಅಷ್ಟೆಷ್ಟು ಮಾತ್ರೆ ಕೊಡೋರು. ಈಗ ನೋಡಿದ್ರೆ ನಾನು ಅಟ್ಲೀಸ್ಟ್ ನೀವು ನಂಬಲ್ಲ, ನಾನು ವಾಕೆ ಹೋಗ್ತಿಲ್ಲ. ಹೆಂಗೆ ನನ್ಗೆ ಮತ್ತೆ ಹೆಜ್ಜೆ ಇಡಕ್ ಆಗ್ತಿರ್ಲಿಲ್ಲ ಸರ್. ನನ್ಗೆ ವಾಕೆ ನಮ್ಮ ಮನೆ ಹತ್ರನೇ ಬಿಡಿಯ ಪಾರ್ಕ್ ಇರೋದು, ಅಲ್ಲಿ ಇವಾಗ ನಾನು 1 ಅವರ್ ವಾಕ್ ಮಾಡ್ತೀನಿ. ಸ್ಟ್ರೇಂಜ್ ಏನಂದ್ರೆ ನಂಗೆ ಅದೆಷ್ಟು ಖುಷಿ ಅಂದ್ರೆ ಬೆಳಗ್ಗೆ ಬೇಗ ಹೇಳ್ತಿದ್ದೀನಿ. ಸ್ಟ್ರೇಂಜ್ ಏನಂದ್ರೆ ಈಗ ನಿಮಗೆ ನೋವು ಜಾಸ್ತಿ ಇರೋದ್ರೆ ವಾಕ್ ಮಾಡಕ್ ಆಗ್ತಿರಲ್ಲ, ಆಗ್ತಾ ಇರ್ಲಿಲ್ಲ, ಹೇಳಕ್ಕೆ ಆಗ್ತಿರ್ಲಿಲ್ಲ ಸರ್. ನನ್ಗೆ ಕರೆಕ್ಟ್. 9:30 ಮನೆ ಬಿಡ್ಬೇಕು, 9 ಗಂಟೆಗೆ ಶುಗರ್ ಜಾಸ್ತಿ ಆಗ್ತಿರೋದ್ ರೀಸನ್ ಬಂದು ಬೇರೆ. ಏನು ಅಂದ್ರೆ ಸರ್, ವಾಕ್ ಮಾಡಿ ನೋವು ಶುಗರ್ ಕಡಿಮೆ ಆಗತ್ತೆ ಅಂದ್ರೆ ಆಲ್ರೆಡಿ ನೋವು ಜಾಸ್ತಿ ಇದೆ. ಅವ್ರ ಅದೇ ಸರ್, ನೀವು ನೀವು ವಾಕ್ ಮಾಡ್ಲಿಲ್ಲ ಅಂದ್ರೆ ಅಮೆರಿಕಕ್ಕೆ ಹೋದ್ರು ನೀನು ಶುಗರ್ ಕಡಿಮೆ ಆಗಲ್ಲಮ್ಮ ಅಂತ ಆತರ ಫುಲ್ ಅಮೆರಿಕ ಬೇಡ, ಅಮೆರಿಕದಾಗ ಓದ್ ಬಂದಿರೋ ಡಾಕ್ಟರ್ ಆಮೇಲೆ ನನಗೆ ಕಾಲು ಸಿಕ್ಕಾಪಟ್ಟೆ ಉರಿ ಬರ್ತಿತ್ತು ಸರ್. ಸೆನ್ಸೇ ಇರ್ಲಿಲ್ಲ ನನಗೆ. ಪಾದ 2 ರಾತ್ರಿ ಮತ್ತೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಆಫೀಸಲ್ಲಿ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ 1 ಅವರ್ 2 ಅವರ್ ಇರಿಟೇಟ್, ಕಾಲು ಅಷ್ಟು ಬರ್ನಿಂಗ್ ಆಗ್ತಿತ್ತು. ಇಲ್ಲಿ ಬಂದೋದಾಗಿನ 1 ದಿನ ನಂಗೆ ಉರಿ ಇಲ್ಲ. ನಂಗೆ ಎಷ್ಟು ನನಗೆ ಬೇರೆದು ನನ್ಗೆ ಈ ಎಲ್ಲ ಪೇನ್ಗಿಂತ ಶುಗರ್ ನಂಗೆ ತುಂಬಾ ಬೇಜಾರಾಗ್ತಿತ್ತು ಸರ್. ಇದು ಕಡಿಮೆನೆ ಆಗಲ್ಲ ಅಂತಾರೆ, ಲೈಫ್ ಲಾಂಗ್ ಮಾತ್ರೆ ತಗೋಬೇಕು ಅಂತಾರೆ. ಹೆಂಗಪ್ಪ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ನನ್ಗೆ ಕಣ್ಣು ಕೂಡ ಜಾಸ್ತಿ ಕ್ಲಿಯರ್ ಆಗಿ ಕಾಣ್ತಾನೆ ಇರ್ಲಿಲ್ಲ ಈ ಸ್ಪೆಕ್ಸ್ ಯೂಸ್ ಮಾಡ್ತಾರೆ. ಇವಾಗ ನೀಟಾಗಿ ಅಕ್ಷರ ಎಲ್ಲ ಸಿಸ್ಟಮ್ ಎಲ್ಲ ಚೆನ್ನಾಗಿ. ಕಣ್ಣಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಕಾಲೂರಿಗೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಹೆಂಗೆ ಇದೆಲ್ಲ ಅಂತ. ನೀವು ಶುಗರ್ಗೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನನ್ಗೆ ನಾವು ಯಾವ್ದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ ಗೊತ್ತಾ? ಮೇನ್ ನಿಮ್ ಬಾಡಿನ ಡ್ಯಾಮೇಜ್ ಮಾಡ್ತಿರ್ತಕ್ಕಂತ ರೂಟಿಗೆ ಟ್ರೀಟ್ಮೆಂಟ್ ಕೊಟ್ವಿ. ಅದು ಹೇಳಿನಲ್ಲ ಲೆಡ್, ಅದನ್ನ ಕೇಳೇ ಇಲ್ಲ ಸರ್. ಅದನ್ನ ನಮ್ ಬಾಸ್ ಅವರಿಗೂ ನನ್ನ ಬಗ್ಗೆ ಹೇಳ್ದೆ ಹಿಂಗಿದೆ ಅಂತ. ಅವ್ರು ತುಂಬಾ ಬಿಸಿ ಪರ್ಸನ್, ಡೈರೆಕ್ಟ್ ನಿಮ್ಮ ಹತ್ರನೇ ಮೀಟ್ ಮಾಡ್ಬೇಕು ಅಂತಾರೆ. ಅಲ್ಲ ಹಂಗಲ್ಲ ಸರ್, ಅವ್ರ ಪ್ರೊಸೀಜರ್ಸ್ ಇದೆ ಅಂದ್ರೆ ಅವರು ಎಲ್ಲ ಹಾಸ್ಪಿಟಲ್ ಅಲ್ಲೂ ಫ್ರೆಂಡ್ಸ್ ಇದಾರೆ, ಒಳ್ಳೊಳ್ಳೆ ಡಾಕ್ಟರ್ ಇದೆ. ಅವ್ರಿಗೆ ಇದನ್ನೆಲ್ಲ ನೋಡ್ಬಿಟ್ಟು ಅವರು ಯಾರೋ ಸರ್ಜಾ ಅವರಿಗೆ ತೋರ್ಸಿದ್ ನನ್ ರಿಪೋರ್ಟ್. ನೋಡಯ್ಯ ನೀನ್ ಅದೇನೋ ವಾರಕ್ಕೆ 3 ತಿಂಗಳು ನಂಗೆ ಟೆಸ್ಟ್ ಮಾಡಿಸ್ತೀಯ, ಇದೆಲ್ಲ ನೀನ್ ಮಾಡ್ಸೇ ಇಲ್ಲ ಅಂತ ನನ್ನ ಎದುರಿಗೆ ಆಫೀಸಿಗೆ ಬಂದಾಗ ಕೇಳಿದ್ದಾರೆ. ಅದೆಲ್ಲ ಏನ್ ನೆಸೆಸಿಟಿ ಇಲ್ಲ ಬಿಡ್ರಿ ಅಂತ ಹೇಳಿದ್ದಾರೆ ಅವರು. ಹಂಗೆ ಅವರು ತುಂಬಾ ನನ್ಗೆ ಒಳ್ಳೆ ಕಡೆ ಹೋಗಿದ್ದೀರಾ ಮೇಡಮ್, ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಅವ್ರಿಗೆ ಜಾಸ್ತಿ ಮಾಡಕ್ಕೆ ಹೋಗಿಲ್ಲ ಸರ್. ಇಲ್ಲಿ ಬಂದ್ ವೆಯ್ಟ್ ಮಾಡೋದು ಸರ್. ನನ್ಗೆ ಅಷ್ಟೇ ಸರ್, ಇದೊಂದು ಮಾಡ್ಕೊಳಕ್ ಆದ್ರೆ ಸಾಕು. ಜಸ್ಟ್ ಕಿಲೇಶನ್ ಸ್ವಲ್ಪ ರೆಗ್ಯುಲರ್ ಹಾಕ್ಸ್ಕೊಳ್ಳಿ. ಆಮೇಲೆ ಇದು ಎರಡೂನು ಪೇನು ಸರ್. ಈಗ 1 ವೀಕ್ ಇಂದ ಅಷ್ಟೇ. ಮೊದಲೆಲ್ಲ ಅದು ವರಿ ಮಾಡಬೇಡಿ, ಸ್ವಲ್ಪ ಟ್ರೀಟ್ಮೆಂಟ್ ಅಪ್ಡೇಟ್ ಮಾಡ್ತೀನಿ, ಅದೆಲ್ಲ ನಿಮಗೆ ಕಡಿಮೆ ಆಗುತ್ತೆ ಅಷ್ಟೇ. ಮತ್ತೆ ನೋಡಿ ಇಷ್ಟು ಇವಾಗ ಈಗ 1 ವೀಕ್ ಇಂದ ಸರ್ ಇಲ್ಲಿವರೆಗೂ ಚೆನ್ನಾಗೇ ಇದ್ದೆ. ಮೆಟ್ಲು ಹತ್ಬೇಕಾದ್ರೆ ಫುಲ್ ಸುಸ್ತಾಗ್ಬಿಡುತ್ತೆ ಕಾಲು. ಮತ್ತೆ ಎತ್ಕೊಂಡು ತಲೆ ಬಾಚ್ಕೊಳಕ್ ಆಗ್ತಿಲ್ಲ. ಫಸ್ಟ್ ಆಗ್ತಿರ್ಲಿಲ್ಲ ಅದನ್ನ, ಆಮೇಲೆ 1-2 ಮಂತ್ಸ್ ಚೆನ್ನಾಗಾಯ್ತು. ಈಗ ಮತ್ತೆ ಹಂಗೆ ನೋಡಿ ಸುಮ್ನೆ ತಲೆ ಬಾಚ್ಕೊಳ್ಳೋಷ್ಟು ಇಲ್ಲೆಲ್ಲ ಒಂಥರ ಫುಲ್ ಪೇನ್ ಬರುತ್ತೆ. ಏನಾಗುತ್ತೆ ಗೊತ್ತಾ, ಬಾಡಿನಲ್ಲಿ ಯಾವಾಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಡಿಟಾಕ್ಸಿಫಿಕೇಶನ್ ಸ್ಟಾರ್ಟ್ ಮಾಡ್ತೀವೋ, ಕೆಲವು ಡಿಟಾಕ್ಸಿಫಿಕೇಶನ್ ಸಿಂಪ್ಟಮ್ಸ್ ಇರ್ತವೆ. ಅದು ಬಾಡಿಯಿಂದ ಆಚೆ ಹೋದಾಗ ಕ್ಯಾಲ್ಸಿಯಮ್ ಸ್ವಲ್ಪ ಆಚೆ ಹೋಗುತ್ತೆ, ಅದ್ರ ಜೊತೆಗೆ ಕ್ಯಾಲ್ಸಿಯಮ್ ಡಿಪ್ಲೀಟ್ ಆಗುವಾಗ ಹಂಗಾಗುತ್ತೆ. ಸೊ ಹಂಗಾಗಿ ಒನ್ ಆಫ್ ದ ಕಾಮನ್ ಇದು ಬಂದು ಅವಾಗ ಸ್ವಲ್ಪ ಪೈನ್ ಜಾಸ್ತಿ ಅನ್ಸುತ್ತೆ. ಬಟ್ ಹಂಗಂತ ವರಿ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಏನ್ ಮಾಡೋಣ, ಸ್ವಲ್ಪ ಅಯೋನಿಕ್ ಕ್ಯಾಲ್ಸಿಯಂ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ಇವತ್ತು. ಅಯೋನಿಕ್ ಕ್ಯಾಲ್ಸಿಯಂ ನನ್ನ ಕೆಲಸ ಮಂತ್ ಎಂಡ್ ಅಲ್ಲಿ ತುಂಬಾ ಕೆಲಸ ಇರುತ್ತೆ. ಅಯೋನಿಕ್ ಕ್ಯಾಲ್ಸಿಯಂ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ, ಅದು ಯೂಸ್ ಮಾಡ್ರಿ. ಆಮೇಲೆ ಇನ್ನೊಂದು ಕಿಲೇಷನ್ ಸ್ವಲ್ಪ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಇದು ಮಾಡೋಣ. ಇವಾಗ ಕಿಲೇಷನ್ ಅಲ್ಲಿ ಬರೀ ಓನ್ಲಿ ಕಿಡ್ನಿ ಮಾತ್ರ ವರ್ಕ್ ಆಗ್ತಾ ಇದೆ. ಸ್ವಲ್ಪ ಸ್ಕಿನ್ ವರ್ಕ್ ಆಗಕ್ಕೆ IR ಸೋನೋಲೈಟ್ ಅಂತ ಒಂದು ಚೇಂಬರ್ ಇದೆ, ಒಂದು 1/2 ಅವರ್ ಕುತ್ಕೊಳ್ಳಿ ಅದ್ರಲ್ಲಿ. ಇಲ್ಲಿ ಬಂದು ಕಿಲೇಷನ್ ಬಂದಾಗಲೇ ಅದನ್ನು ಮಾಡ್ತೀನಿ. ಸ್ಕಿನ್ ಇದನ್ನು ಆಚೆ ಬರಲಿ. ನಿಮ್ಗೆ ಬ್ಲಡ್ ಅಲ್ಲೇ 700 ಬಂದಿದೆ ಅಂದ್ರೆ ಆರ್ಗನ್ಸ್ ಅಲ್ಲಿ ತುಂಬಾ ಇರುತ್ತೆ ಮೇಡಮ್. ಅದಕ್ಕೆ ಆರ್ಗನ್ ಟೆಸ್ಟ್ ನಾವು ಮಾಡಿಲ್ಲ, ಆರ್ಗನ್ ಅಲ್ಲಿ ಹೆವಿ ಮೆಟಲ್ ಡಿಟಾಕ್ಸಿಫಿಕೇಷನ್ ಮಾಡಿಲ್ಲ ನಾವು. ಈ ಗೊತ್ತಾಯ್ತಲ್ವಾ ಬ್ಲಡ್ ಅಲ್ಲಿ ಇದೆ ಅಂತ, ಕಿಲೇಷನ್ ಮಾಡ್ತಾ ಹೋಗೋಣ. ಸುಮ್ಮನೆ ಅದಕ್ಕೆ ದುಡ್ಡು ಖರ್ಚು ಮಾಡೋದು, ಕಿಲೇಷನ್ಗೆ ಹಾಕೋಣ ದುಡ್ಡು. ಸೊ ಕಿಲೇಷನ್ ಮಾಡ್ಬಿಟ್ಟು ಒಂದು 20 ಡೋಸು 25 ಡೋಸು ಮುಗಿಸ್ಕೊಂಬಿಟ್ಟು ಅವಾಗ ಟೆಸ್ಟ್ ಮಾಡೋಣ ಒಂದೇ ಸರಿ. ಆರ್ಗನ್ಸು ಟೆಸ್ಟ್ ಮಾಡೋಣ, ಬ್ಲಡ್ ಟೆಸ್ಟ್ ಮಾಡೋಣ. ಸೊ ಅವಾಗ ನಿಮ್ಗೆ ಎಷ್ಟು ಇಂಪ್ರೂವ್ಮೆಂಟ್ ನಿಮ್ಗೆ ಗೊತ್ತಾಗಿರುತ್ತೆ. ಅಷ್ಟಕ್ಕೆ ಆಲ್ರೆಡಿ ಎಲ್ಲ ಸಿಂಪ್ಟಮ್ಸ್ ಬೆಟರ್ ಆಗಿರುತ್ತೆ. ಸ್ವಲ್ಪ ಉಪವಾಸ ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತಿಂದ. ವೀಕ್ಲಿ ಒನ್ ಡೇ ಉಪವಾಸ ಇದ್ರು ನಂಗೆ ಏನು ತಿನ್ಬೇಕು ಅನಿಸ್ತಿರಲ್ಲ. ಇವಾಗ ಆಫೀಸಲ್ಲಿ ನಾನು ಆಫೀಸ್ ಬಿಡೋದೇ 7:30 8 o'clock ಆಗುತ್ತೆ. ಅಲ್ಲೇ ಹಶು ಶುರು ಆಗ್ಬಿಡುತ್ತೆ. ನೀವೇನ್ ಮಾಡ್ಬೇಕು, ಇವತ್ತೊಂದು ಪೇಷಂಟ್ಗೆ ಅದನ್ನೇ ಹೇಳ್ತಾ ಇದ್ವಿ. ಅವ್ರೇನ್ ಮಾಡ್ತಾರೆ, ಶೀಸ್ ಆಲ್ಸೋ ವರ್ಕಿಂಗ್ ಇನ್ ಸಮ್ ಡಿಪಾರ್ಟ್ಮೆಂಟ್.
ಬೆಳಗ್ಗೆ ಇವಾಗ ಸಾಯಂಕಾಲ ಏನ್ ಹೇಳ್ತೀವಿ, ಮಾತಾಡ್ತಿದ್ದೀನ ಸಾಯಂಕಾಲ ಇಲ್ಲಿ ಪೇನ್ ಆಗ್ತಿದೆ ನನಗೆ. ಸಾಯಂಕಾಲ ಬಂದು ಬಾದಾಮಿ, ವಾಲ್ನಟ್ಟು, ತೆಂಗಿನಕಾಯಿ ಮತ್ತೆ ತರಕಾರಿ ಪಲ್ಯ ಅವನ್ನೆಲ್ಲ ಹೇಳ್ತೀವಲ್ವಾ, ಅದನ್ನ ತಿನ್ನೋದಕ್ಕೆ ಅವ್ರು ಮಧ್ಯಾಹ್ನ ಬೆಳಗ್ಗೆನೆ ತಗೊಂಡೋಗ್ಬಿಡ್ತಾರೆ ಬಾಕ್ಸಲ್ಲಿ. ತೆಂಗಿನಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ತಗೊಂಡ್ಬಿಡ್ತಾರೆ. ಆಫೀಸಲ್ಲಿ ಸಾಯಂಕಾಲ 7 ಗಂಟೆ ತಿಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಅದು ಇದು ಕೆಲಸ ಮಾಡಿ ಮಲ್ಕೊಂತಾರೆ. ಊಟ ಅಲ್ಲೇ ಮುಗಿದ್ಬಿಡುತ್ತೆ. ಸೊ ಈ ತರ ನೀವು ಮಾಡಕ್ ಮಾಡಿ, ಆ ತರ ಮಾಡ್ಕೊಡಿ. ಏನು 5 ನಿಮಿಷ ಸಾಯಂಕಾಲ ಟೈಮ್ 7 ಗಂಟೆ ಕರೆಕ್ಟಾಗಿ ಮನೆಯಿಂದನೇ ತಗೊಂಡೋಗಿ ಆ ಬಾದಾಮಿ, ವಾಲಟ್ಟು, ಶೇಂಗಾ ಬೀಜ, ನಿಮ್ಗೆ ಏನೇನು ತರಕಾರಿ ಪಲ್ಯಗಳು, ರಾ ಸಲಾಡ್ ಏನಿರುತ್ತೆ ಬೆಳಗ್ಗೆನೆ ಮಾಡ್ಕೊಂಡೋಗಿ ಸಾಯಂಕಾಲಕ್ಕೆ ಅದೇ ಮಾಡ್ಕೊಂಡ್ಬಿಟ್ಟು ತಿನ್ನುವಂತ್ರಿ. ಆ ತರ ಮಾಡ್ಕೊಂಡು ನೀವು 9 ಗಂಟೆಗೆ ಊಟ ಮಾಡೋದ್ ಬಿಟ್ರೆ ಅದರಿಂದ ನಿಮ್ಗೆ ಡಯಾಬಿಟಿಸ್ ಇವಾಗ ಡಯಾಬಿಟಿಸ್ ರಿವರ್ಸಲ್ ಮೇಲೆ ಫೋಕಸ್ ಮಾಡ್ಕೊಂತ ಮಾಡಿ. ಇವಾಗ ಇಷ್ಟೆಲ್ಲ ಟ್ರೀಟ್ಮೆಂಟ್ ಆಗ್ತಿದೆಯಲ್ಲ, ಎಲ್ಲ ನೋಡ್ತೀನಿ, ಎಲ್ಲ ಫಾಲೋ ಮಾಡ್ತೀನಿ. ಬಟ್ ಇವಾಗ ತುಂಬಾ ಹಶ್ವಾಗ್ತಿದೆ ನನಗೆ. ಫಸ್ಟ್ ಹಶ್ವೇ ಆಗ್ತಿರ್ಲಿಲ್ಲ. ಆ ಹಸು ಬಂದು ಒಂಥರ ಅನ್ಹೆಲ್ತಿ, ಅದು ಬಾಡಿಲಿ ಒಂಥರ ಫುಲ್ ಸ್ಲಗ್ಗಿಶ್, ಎನರ್ಜಿನೇ ಇಲ್ಲ ಅನ್ನೋ ತರ ಅದು ಅದಿದ್ದು. ಇವಾಗ ಬಾಡಿ ಆಕ್ಟಿವ್ ಆಗಿದೆ. ಕರೆಕ್ಟ್ ಆಗಿ 1:30 ಇವಾಗ ಎಲ್ಲ ರೆಸೆಪ್ಟರ್ಸ್ ಶಿವರಿಂಗ್ ಆಗ್ಬಿಡುತ್ತೆ ಬಾಡಿ. ವೇಟ್ ಎಲ್ಲ ರೆಸೆಪ್ಟರ್ಸ್ ಕರೆಕ್ಟ್ ವರ್ಕ್ ಆಗ್ತಿದೆ, ಹಂಗರ್ ಕರೆಕ್ಟ್ ಆಗಿ ಆಕ್ಟಿವೇಟ್ ಆಗಿದೆ. ಬಟ್ ಅದಲ್ಲ, ಇವಾಗ ನೀವು ಶಿವರಿಂಗ್ ಆಗ್ತಿರೋದು ಬಂದು ಏನಕ್ಕೆ ಗೊತ್ತಾ, ಲೋ ಶುಗರ್ ಆಗ್ತಾ ಇದೆ. ಅದಕ್ಕೆ ಮಾತ್ರನ ಡೋಸ್ ಕಮ್ಮಿ ಮಾಡಿ ಕೊಡ್ತೀನಿ. ಓಕೆನಾ? ಇವಾಗ ಹಿಂಗೆ ಮಾಡ್ಕೊಂಡ್ರೆ ನಾನು 3 to 6 months ಅಲ್ಲಿ ಕಮ್ಮಿ ಮಾಡಿ ಒಂದ್ ಲೆವೆಲ್ಗೆ ಇನ್ನೂ ಬೆಟರ್ ಆಗುತ್ತೆ. ಓಕೆನಾ? ಮತ್ತೆ ಡೌನ್ ಮಾಡ್ಕೊಡ್ತೀನಿ. ನಾನು ಹೋದ್ ಸರಿ ಬಂದಾಗ ಕೇಳಿದೆ ಸರ್, ನಿಮ್ಗೆ 100 ಒಳಗೆ ಶುಗರ್ ಬಂದಾಗ ಹಂಗಾಗುತ್ತೆ, ಡೋಸ್ ಕಮ್ಮಿ ಮಾಡ್ಕೊಡ್ತೀನಿ. ಸೊ ಓವರ್ ಆಲ್ ಕಡಿಮೆ ಆದ ಲೈಫ್ ನನ್ನ ದೇಹದಲ್ಲಿ ಉಸಿರಿರೋದು ಯಾವತ್ತೂ ಮರೆಯಲ್ಲ ಸರ್. ಅಲ್ಲ, ಆಲ್ರೆಡಿ 50% ಆಫ್ ದ ಜರ್ನಿ ಮುಗಿದಿದೆ. 50% ಅಷ್ಟೇ ಇರೋದು. ಮೇನ್ಲಿ ರೂಟ್ ಕಾಸ್ ಗೊತ್ತಾಗದೆ ಮುಖ್ಯ. ರೂಟ್ ಕಾಸ್ ಗೊತ್ತಾಯ್ತಲ್ವಾ, ಇವಾಗ ಅದನ್ನ ನಾವು ಡಿಗ್ ಮಾಡ್ತಾ ಹೋಗ್ಬೇಕಷ್ಟೇ. ಎಲ್ಲಿ ನೀರಿದೆ ಅಂತ ಗೊತ್ತಾಯ್ತು. ಇನ್ನೊಂದು ಸರ್, ನೀವು ವಿಡಿಯೋದಲ್ಲಿ ಹೇಳ್ತಿರ್ತೀರಾ ಇವತ್ತಿನ ರೈಸ್ ನೆಕ್ಸ್ಟ್ ಡೇ ಅದು ನಾನು 1 week ಇಂದ ಫಾಲೋ ಮಾಡ್ತೇನೆ, ನಾನು ತಗೋಬಹುದಾ? ತಗೊಳ್ತಾ ಇದ್ದೀನಿ. ಯಾವ ರೈಸ್ ತಗೋಬೇಡಿ, ಬೆಸ್ಟ್ ಆರ್ಗಾನಿಕ್ ರೈಸ್ ತಗೊಳ್ಳಿ. ಆರ್ಗಾನಿಕ್ ರೈಸ್ ಸಿಗಕ್ಕೆ ನಿಮ್ಗೆ ಡೌಟ್ ಇದೆ ಅಂತಂದ್ರೆ ನಮ್ಮ ಮೆಡಿಕಲ್ ಸ್ಟೋರ್ ಅಲ್ಲಿ ಆರ್ಗಾನಿಕ್ ತೂಯಮಲ್ಲಿ ರೈಸ್ ಅಂತ ಸಿಗುತ್ತೆ, ತಮಿಳ್ನಾಡಿಂದ ತರಿಸಿರೋ ರೈಸ್. ಅದನ್ನ ಯೂಸ್ ಮಾಡಿ, ನೆನೆ ಹಾಕ್ಬಿಟ್ಟು ಸೋಕ್ ಮಾಡ್ಬಿಟ್ಟು ಅನ್ನ ಮಾಡ್ಕೊಂಡು, ನಿಮಗೆ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಗೆ ಕುಕ್ಕರ್ ಅಡ್ಗೆ ಮಾಡಂಗಿಲ್ಲ, ಗಂಜಿ ಬಸಿಲೇ ಬೇಕು. 6 hour ನೆನೆ ಹಾಕ್ಬೇಕು, ಅನ್ನ ಮಾಡ್ಬೇಕು, ಗಂಜಿ ಎಕ್ಸ್ಟ್ರಾ ನೀರ್ ಜಾಸ್ತಿ ಇಟ್ಟು ಗಂಜಿ ಬಸ್ಬಿಟ್ಟು ಅಡಿಗೆ ಮಾಡ್ಬೇಕು. ದಟ್ ಇಸ್ ದ ಮೆಥಡ್. ಯಾಕಂದ್ರೆ ಆ ಗಂಜಿನಲ್ಲಿ ಹೆವಿ ಶುಗರ್ ಇರುತ್ತದ, ಅದು ಫೈಟೋಟಾಕ್ಸಿನ್ಸ್ ಇರುತ್ತೆ, ಏನೇನೆಲ್ಲ ಇರುತ್ತೆ. ಅದು ಅದೆಲ್ಲ ಬಾಡಿ ಒಳಗೆ ಬಟರ್ ಫ್ರೂಟ್ ಅಂತೀನಿ, ಪೊಮಗ್ರಾನೇಟ್ ಅಂತೀನಿ ಅಷ್ಟೇ. ಫ್ಯಾಟಿ ಲಿವರ್ ಜಾಸ್ತಿ ನಂಗೆ ಎಷ್ಟು ಎದುರಿಸಿದ್ರು ಅಂದ್ರೆ ಸರ್, ನಿಮ್ಗೆ ನೆಕ್ಸ್ಟ್ ಗಾಲ್ಬ್ಲಾಡರ್ ಸ್ಟೋನ್ ಇದೆ, ಅದು ಆಪರೇಷನ್ ಮಾಡ್ಬೇಕು. ಫ್ಯಾಟಿ ಲಿವರ್ ನಿಮ್ಗೆ ಗ್ರೇಡ್ 3, 4 ಗೆಲ್ಲ ಹೋಗ್ಬಿಡ್ತಾ ಇದೆ. ನೀವು ಮತ್ತೆ ನನ್ ಸಿರ್ಸಿ ಇದ್ರಲ್ಲೂ ಅಲ್ಲೂ ಒಂದ್ 10 days ಅಡ್ಮಿಟ್ ಆಗಿದೆ. ಅವರು ಬರೀ ಫ್ರೂಟ್ಸ್ ಅಲ್ಲೇ ಇನ್ನೆಂತದ್ದು ಕೊಡ್ತಿರ್ಲಿಲ್ಲ ಸರ್. ಅಲ್ಲಿ ಹೋದಾಗ ಸ್ವಲ್ಪ ನನ್ಗೆ ಅಂದ್ರೆ ಜಸ್ಟ್ ಶುಗರ್ ಒಂದ್ ಕಡಿಮೆ ಆಗಿತ್ತು ಅಷ್ಟೇ. ಬಂದ್ಮೇಲೆ ಮತ್ತೆ ಸೇಮ್ ಆಸ್ ಇಟ್ ಈಸ್ ರಿಪೀಟ್ ಆಯ್ತು ಎಲ್ಲ. ನಾನು ನೀವ್ ಹೇಳ್ದಾಗಿಂದ ನಾನು ಇವತ್ತವರೆಗೂ ನನ್ಗೆ ನಮ್ದೇ ತೋಟ ಇದೆ, ಮಾವಿನ ಹಣ್ಣು, ಕಂಪ್ಲೀಟ್ ರೆಡಿ ಮಾಡ್ಕೊಳ್ಳಿ. ತಿನ್ನೋದೆಲ್ಲ ಹೋಗಲ್ಲ ಇರುತ್ತೆ. ಕಂಪ್ಲೀಟ್ ನಿಮ್ ಬಾಡಿ ಚೆನ್ನಾಗಿರ್ಲಿ ಫಸ್ಟ್. ಅದೇ ಅದಕ್ಕೋಸ್ಕರ ನೀವು ಸಂತೋಷವಾಗಿರಿ. ನಿಮ್ದು ಸಿಕ್ಕಿದ್ದಕ್ಕೆ ನಾನು ನಿಜ ಮೊನ್ನೆಯಿಂದ ರಾಯರಿಗೆ ಅವರು ನೆನ್ನೆ ಕಾಲ್ ಮಾಡಿದಾಗ ಮೇಡಮ್ ಡೌಟ್ ಇದೆ ನಿಮ್ದು ಅಂತ ಹೇಳಿದ್ರು. ನಾನು ರಾಯರಿಗೆ ಈ ಸರಿ ಆದ್ರೂ ನಂಗೆ ಸಿಗಂಗಾಗ್ಲಿ, ನಾನು ಅವ್ರ ಹತ್ರ ಎಲ್ಲ ಹೇಳ್ಕೋಬೇಕು. ನಾನು ಅಟ್ಲೀಸ್ಟ್ ಅವ್ರ ಫೇಸ್ ನೋಡಿದ್ರೆ ನಂಗೆ ಅರ್ಧ ಎನರ್ಜಿ ಬಂದ್ಬಿಡುತ್ತೆ ಅನ್ಕೊಂಡೆ ಸರ್. ಇವತ್ತು ಬಂದ ಕೇಳಿದಾಗ ಇದೆ ಮೇಡಮ್ ಅಂದ್ರು, ನಂಗೆ ತುಂಬಾ ಖುಷಿ ಆಯ್ತು. ಏನ್ ಮೇಡಮ್ ಚೆನ್ನಾಗ್ತೀರಾ. ಆಲ್ಮೋಸ್ಟ್ ಅರ್ಧ ಜರ್ನಿ ಮುಗಿದಿನ, ಅರ್ಧ ಜರ್ನಿ ಇದೆ. ಇನ್ನೊಂದು ವಿಡಿಯೋ ಮಾಡೋಣ, ಇನ್ನೊಂದು 3 months ಆದ್ಮೇಲೆ ಎಲ್ಲ ಡ್ರಿಪ್ ಎಲ್ಲ ಮುಗಿಲಿ ಸರ್. 3 ತಿಂಗಳಲ್ಲಿ 6 ತಿಂಗಳು ತಗೋತೀನಿ. ನೀವು ಮಾಡ್ತಿರ್ತಾ, ನೀವು ಹೋಗ್ತಿರೋ ದಾರಿ ಕರೆಕ್ಟ್ ಆಗಿದೆ ಅಷ್ಟೇ ಮೇನ್. ಯಾಕೆಂದ್ರೆ ನಿಮ್ಗೆಲ್ಲ ಇಷ್ಟೇನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆಲ್ಲ, ಹೋಗ್ತಿರೋ ದಾರಿ ಕರೆಕ್ಟ್ ಆಗಿದೆ. ಇನ್ನೂ ಅರ್ಧ ದಾರಿ ಇದೆ, ಪೂರ್ತಿ ಮುಗಿದಿಲ್ಲ. ಅದೇ ಅವೇ ಇವೆಲ್ಲ ನೋವು, ಸುಸ್ತು ಅವೆಲ್ಲ. ನನಗೆ ಅಟ್ಲೀಸ್ಟ್ ಕೆಲಸ ಮಾಡಕ್ ಆದ್ರೆ ಸಾಕು. ನಿಮ್ಗೆ ಹೊಟ್ಟೆ ಸುಸ್ತಾಗ್ತಿರೋದು ಬಂದು ಒಳ್ಳೆ ಸೈನ್. ಮೆಡಿಸಿನ್ ಬಾಡಿಗೆ ಓವರ್ ಆಗಿದೆ, ಮೆಡಿಸಿನ್ ಬಾಡಿಗೆ ಓವರ್ ಆಗಿದೆ. ಇವಾಗ ಶುಗರ್ ಮಾತ್ರ ಡೌನ್ ಮಾಡೋಣ ಸುಮ್ನೆ ನೋಡಿ. ಈಗ ಫುಡ್ ಈಸ್ ಮೆಡಿಸಿನ್ ಅಂತಾರೆ. ಇವಾಗ ನೀವು ತಗೊಂಡತಕ್ಕಂತ ಫುಡ್ ಮೆಡಿಸಿನ್ ತರ ವರ್ಕ್ ಆಗ್ತಾ ಇದೆ. ಹಂಗಾಗಿ ಶುಗರ್ಗೆ ಮೆಡಿಸಿನ್ ಬೇಕಾಗ್ತಾ ಇಲ್ಲ. ಅಂದ್ರೆ ಅದು ಓವರ್ ಆಗ್ತೈತೆ, ಲೋ ಶುಗರ್ನ ಡೌನ್ ಮಾಡ್ತೈತೆ. ಆ ಶುಗರ್ ಆ ಮೆಡಿಸಿನ್ ಬಂದ್ಬಿಟ್ಟು ಇವಾಗ ಮೆಡಿಸಿನ್ ಕಮ್ಮಿ ಮಾಡ್ಬೇಕು ನಾವು. ದಿಸ್ ಇಸ್ ರೈಟ್ ಟೈಮ್. ಡೌನ್ ಮಾಡಕ್ಕೆ ಪ್ರಯತ್ನ ಪಡೋಣ. ಇವತ್ತಿಂದ ಡೌನ್ ಮಾಡಿ ಕೊಡ್ತೀನಿ. ಸ್ವಲ್ಪ ಡೋಸ್ ಒಂದು 30% ಕಮ್ಮಿ ಮಾಡಿ ಕೊಡ್ತೀನಿ. ನಾನು ಬೇರೆ ಇಲ್ಲಿ ನೀವು ಶುಗರ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ನನಗೆ. ಅಲ್ಲ, ನಿಮ್ದು ಹಳೆ ಚೇಂಜ್ ಮಾಡಿ ಕೊಡ್ತೀನಿ. ಚೇಂಜ್ ಮಾಡಿ ಕೊಡ್ತೀನಿ. ಆ ತರ ಇದು ಮಾಡ್ಕೊಂಡು ಅವ್ರ ಹತ್ರ ಹೋಗೇ ಇಲ್ಲ. ಅವಾಗ ಒಂದ್ 2-3 ವರ್ಷದ ಮೇಲೆ ಆಯ್ತು. ಸೇಮ್ ಮೆಡಿಸಿನ್ ಸ್ವಲ್ಪ ಡೌನ್ ಮಾಡಿ ಕೊಡ್ತೀನಿ. ಎದುರಿಸ್ತಾರೆ ಸರ್, ಎಲ್ಲೋದ್ರು ಎದುರಿಸ್ತಾರೆ ಸರ್. ಮೊನ್ನೆ ನನ್ಗೇನೋ ಇಲ್ಲಿ ಫುಲ್ ಪೇನ್ ಬಂತು ಅಂತ ಹಾರ್ಟ್ ಎಲ್ಲ ಸ್ಕ್ಯಾನ್ ಮಾಡಿ ಟೆಸ್ಟ್ ಮಾಡಿ ಅಲ್ಲೂ ಹೋದ್ರೆ ಅವರು ನಾನು ಕೇಳಿದೆ ಸರ್, ಶುಗರ್ ಹಿಂಗ್ ಲೋ ಕಡಿಮೆ ಆಗಿದೆ, ಈ ಟ್ಯಾಬ್ಲೆಟ್ಸ್ ತಗೋಬೇಕಂದ್ರೆ ಯಾರಮ್ಮ ಹೇಳ್ದರು ಲೈಫ್ ಲಾಂಗ್ ತಗೋಬೇಕು, ನೀನ್ ಸಾಯೋವರೆಗೂ ತಗೋಬೇಕು, ದೊಡ್ಡ ಡಾಕ್ಟ್ರು ಹೆಸರು ಹೇಳೋದ್ ಬೇಡ, ಹಾಸ್ಪಿಟಲ್ ಬೇಡ. ಆದ್ರೂ ಏನ್ ಯಾರು ನಂಬೋದು ಸರ್. ಹೆಲ್ತ್ ಕೇರ್ ಅನ್ನೋದು ಬಂದು ಅದು ಹೆಲ್ತ್ ಕೇರ್ ಅಂದ್ರೆ ಅದು ಒಂದು ಕಾನ್ಫಿಡೆನ್ಸ್. ನಾವ್ ಏಂತಕ್ ಸರ್ ನಿಮ್ ಹತ್ರ ಬರೋದು? ನಾವು ಎಲ್ಲರೂ ದುಡ್ಡು ಕೋಟ್ಯಾಧಿಪತಿಗಳಲ್ಲ ಅಲ್ವಾ. ಈಗ ನಾವ್ ಇವಾಗ ಅಲ್ಲಿ ದುಡ್ಡನ್ನೇ ತಗೊಂಡ್ ಬಂದು ಇಲ್ಲಿ ತಗೊಂಡ್ ಕೊಡ್ತೀವಿ ಅಂದ್ರೆ ಅಟ್ಲೀಸ್ಟ್ ನಿಮ್ಮನ್ನ ನಂಬಿ ನಾವ್ ಬರ್ತೀವಿ ಅಂದ್ರೆ ನಮ್ ಜೀವಕ್ಕೆ ಏನ್ ಬೆಲೆ ಇಲ್ವಾ ಸರ್?
ಎಷ್ಟು ಬೇಜಾರಾಗಿದೆ ಸರ್ ಡಾಕ್ಟರ್ ಮೇಲ್ಗೆ ಅಂದ್ರೆ ಅಷ್ಟು ಬೇಜಾರಾಗಿದೆ ಸರ್ ನನ್ಗೆ. ನೀವು ನಮ್ಮ ಎಷ್ಟು ಮನೆಯವರು ಬೇಜಾರಾಗಿರೋದು? ಯಾವ ಡಾಕ್ಟರ್ ನಮ್ದೇ ಇರೋ ಇಲ್ಲಿ ಒಂದಿನ ಬಂದಿಲ್ಲ ಸರ್ ಅವರು. ಒಂದಿನ ಬಂದಿಲ್ಲ. ನೀನ್ ಎಲ್ಲಾ ಕಡೆ ಹೋಗೋದೆಲ್ಲ ಬರೀ ಇಂಥ ಕೆಲಸನೇ ಮಾಡ್ಕೊಂಡ್ ಬರ್ತೀಯ. ಅಲ್ಲ ನೀವು ಅಷ್ಟು ನಂಬಿಲ್ದೇ ಇರೋರು ನಮ್ಮ ಹಾಸ್ಪಿಟಲ್ ಹೆಂಗ್ ನಂಬಿದ್ರಿ ನೀವು? ಸರ್ ನನ್ಗೆ ಏನೋ ಗೊತ್ತಿಲ್ಲ ಸರ್, ನಂಬೇಕು ಅನ್ನಿಸ್ತು ನನ್ಗೆ. ನನ್ನ ಆದ್ಮೀನು ಫಸ್ಟ್ ಹೇಳಿ ಅಲ್ಲಿ ಹೋಗ್ಬೇಡ, ಅಲ್ಲಿ ಏನೇನೋ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ನಮ್ಮ ಮನೆಯವರು ಹೇಳಿದ್ರು. ನಾನು ಯಾರ ಮಾತು ನಂಬ್ಲಿಲ್ಲ ಸರ್. ನನ್ನ ತಾಯಿನೂ ಅವ್ರಿಗೂ 3 ತಿಂಗಳು ಕೊಡಿಸ್ದೆ. ಅವ್ರನ್ನ ಫಸ್ಟ್ ನೀನ್ ಮುಗಿಸ್ಕೊ ಆಮೇಲೆ ನಾನು ತಗೋತೀನಿ ಅಂದ್ರು. ನಾನು ವಿಡಿಯೋಸ್ ತುಂಬಾ ಫಾಲೋ ಮಾಡ್ತಿದ್ದೆ, ನೋಡ್ತಿದ್ದೆ. ನನ್ಗೆ ಯಾಕೋ ನಂಬೇಕು ಇದು ರಿಯಲ್ ಅನ್ನಿಸ್ತು ನನಗೆ. ಇಲ್ಲಿ ಬಂದು ನೋಡಿದಾಗ ಅಕ್ಕಪಕ್ಕ ನೋಡಿ ಡ್ರಿಪ್ಸ್ ಹಾಕ್ತಂಗ ಮಾತಾಡ್ಸ್ತಿದ್ವಲ್ಲ, ಅವರೆಲ್ಲ ಹೇಳ್ದಾಗೆಲ್ಲ ನನಗೆ ಚೆನ್ನಾಗ್ ಆಗ್ತಾ ಬಂತು. ನಾನು ಬೇರೆಯವ್ರನ್ನ ಯಾಕೆ ಎಕ್ಸಾಂಪಲ್ ತಗೊಳ್ಳಿ. ನನ್ಗೆ ಶುಗರ್ ಕಡಿಮೆ ಆಗಿರೋದಂತೂ ನಾನು ಅದೆಷ್ಟು ವರ್ಷ ತಗೋ ಅಂತಾರೋ ತಗೋತೀನಿ. ನಾನು ಇಲ್ಲಿಗೆ ಹೋಗೋದು ಅಂತ ಡಿಸೈಡ್ ಆಗಿ ಇವತ್ತರೆಗೂ ಬೇರೆ ಹಾಸ್ಪಿಟಲ್ ಮೆಟ್ಲು ಹತ್ತು ಕೂಡ ನನ್ಗೆ ಇಷ್ಟು ಪೈನ್ ಆದ್ರೂ ಎಲ್ಲೂ ಹೋಗ್ಲಿಲ್ಲ. ನಾನು ಇಲ್ಲಿಗೆ ಬರ್ಬೇಕು ಅಂತ ಬಂದೆ. ಇಲ್ಲ ಈ ಪೈನ್ ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ಮೇನ್ಲಿ 50% ಆಫ್ ಪೈನ್ ಹೋಗಿದೆ. ಇದು ಬಂದು ಇನ್ನೂ ಹೋಗ್ಬೇಕು. ಬ್ಲಡ್ ಡಿಟಾಕ್ಸ್ 700 ಇದೆ ಹೇಳಿದ್ನಲ್ಲ ನಮ್ಮ ಸರ್ವಿಸ್ ಅಲ್ಲೇ ಇಷ್ಟೊಂದು ಜಾಸ್ತಿ. ನನ್ ರಿಪೋರ್ಟ್ ನೋಡಿದ್ರೆ ಸರ್ ಏನಂತಾರ ಎಲ್ಲರಿಗೂ 200-300ಕ್ಕೆ ಅಷ್ಟು ಜಾಸ್ತಿ ಇದೆ ಅಂತಾರೆ. ಒಂದು ಫುಡ್ ಇಂಟರಾಕ್ಷನ್ ಚೆಕ್ ಒಂದು ಬರ್ಕೊಡ್ತೀನಿ, ಅದೊಂದು ಮಾಡ್ತಾರೆ. ಸರಿ ಸೊ ಅದನ್ನ ಆ ಫುಡ್ ಎಲ್ಲ ಅವಾಯ್ಡ್ ಮಾಡ್ಕೊಂಬಿಡಿ. ಪರ್ಮನೆಂಟ್ ಒಂದ್ 2 ವರ್ಷ ಬಿಟ್ಬಿಡಿ. ಬೇರೆ ಎಲ್ಲಾನು ಕರೆಕ್ಟ್ ನೀವು ಇಂಪ್ರೂವ್ಮೆಂಟ್ ಆಗುತ್ತೆ. ಸರಿ ಸರ್, ಸರಿ ಸರ್. ನಮ್ ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಯಾರು ಏನ್ ಹೇಳಿದ್ರು ಪರವಾಗಿಲ್ಲ ಸರ್. ಒಂದ್ ಸರಿ ಬರ್ಬೇಕು ಸರ್. ಅಟ್ಲೀಸ್ಟ್ ಒಂದ್ 3 months ಎಲ್ಲೋ ನಾನ್ ಕಳ್ಕೊಂಡ್ಬಿಟ್ಟೆ ದುಡ್ಡು, ಎಲ್ಲೋ ಹೋಗ್ಬಿಟ್ಟೆ ಅಂತ ಎಷ್ಟು ಖರ್ಚು ಮಾಡಿದ್ರೆ ನಿಮ್ ಕಾಯಿಲೆಗೆ? ಸರ್ ನನಗೆ ನೀವು ನಂಬಲ್ಲ ಸರ್, ನನ್ಗೆ ನಾನು ದುಡ್ದಿದ್ರಲ್ಲಿ 90% ಹಾಸ್ಪಿಟಲ್ಗೆ ಕೊಟ್ಟಿದ್ದೀನಿ. ಇವಾಗ ನೀವು ಒಡವೆ ಎಲ್ಲ ಮಾರಿ ಹಾಸ್ಪಿಟಲ್ಗೆ ದುಡ್ಡು ಕೊಟ್ಟಿದ್ದೀನಿ ಸರ್. ಅಷ್ಟು ಖರ್ಚು ಮಾಡಿದ್ದೀನಿ ನಾನು ಹೊರಗಡೆ. ಅಷ್ಟು ಖರ್ಚು ಮಾಡಿದ್ರು ನನ್ಗೆ ಯಾವ ಪಾಸಿಟಿವ್ ನೋಟ್ಸೇ ಇಲ್ಲ ಸರ್ ಹೊರಗಡೆ. ಯಾರುನು ಮೇಡಮ್ ನೀವು ಚೆನ್ನಾಗ್ ಆಗ್ತೀರಾ, ನೀವ್ ಯಾಕೆ ಎದ್ರುಕೋತೀರಾ, ನಾವಿದೀವಿ ಅನ್ನೋ ಒಂದು ಸಪೋರ್ಟ್ ಮತ್ತೆ ಯಾರಲ್ಲೂ ಇಲ್ಲ ಸರ್. ಎಲ್ಲ ದುಡ್ಡು 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 ಅಷ್ಟೇ. ಈ ಪೇಷಂಟ್ ಬಂದ್ರೆ ನನ್ಗೊಂದೇ 3 ಲಕ್ಷ ಗ್ಯಾರಂಟಿ ಅನ್ನೋ ತರ ಟ್ರೀಟ್ ಮಾಡ್ತಾರೆ. ನಿಜ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಸರ್ ಹಾಸ್ಪಿಟಲ್ಗಳಲ್ಲಿ. ಅದಕ್ಕೆ ಬೆಂಗಳೂರು ತುಂಬಾ ಹಾಸ್ಪಿಟಲ್ ಆಗಿರೋದು. ಬೀದಿಗಿದೆ. ಬಟ್ ಹೆಲ್ತ್ ಕೇರ್ ಅಂದ್ರೆ ಮೇಡಮ್, ಲೈಕ್ ಹೆಲ್ತ್ ಕೇರ್ ಅಂದ್ರೆ ಹೇಳಿದ್ನಲ್ಲ ಅವಾಗ್ಲೇ, ಹೆಲ್ತ್ ಕೇರ್ ಅನ್ನೋದು ಒಂದು ಪೇಷಂಟ್ಗೆ ಒಂದು ಆತ್ಮವಿಶ್ವಾಸ ಕೊಡಬೇಕು. ಒಂದ್ ಟೈಮ್ ಅಲ್ಲಿ ಸರ್ ಅವ್ರನ್ನೆಲ್ಲ ಹಿಂಗೆಲ್ಲ ಸಾಯಿಸ್ಬಿಟ್ರೆ ಅವ್ರು ಏನ್ ಸರ್ ಮಾಡ್ಬೇಕು? ಅಟ್ಲೀಸ್ಟ್ ಏನಾದ್ರು ಅಟ್ಲೀಸ್ಟ್ ಜನರಲ್ ಆಗಿ ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಇಲ್ಲೆಲ್ಲ ಅಲ್ಲಿ ಹೋಗಿ ಅಂತನಾರ ಕಳಿಸ್ಬೇಕು. ಎಷ್ಟು ದರೋಡೆ ಮಾಡ್ತಾರೆ ಅಂದ್ರೆ ಸರ್ ನಿಜ. ನೀವು ಹೇಳ್ತಾ ಇಲ್ವಾ, ನೀವ್ ಯಾವ್ದೋ ಜನ್ಮದ ಪುಣ್ಯ ಇಲ್ಲಿ ನಮ್ಮೂರಲ್ಲಿ ಬಂದಿರೋದು, ನಮ್ ಪುಣ್ಯ ನೀವ್ ಇಲ್ಲಿರೋದು. ಸೇವೆ ಏನೋ ಮಾಡ್ಬೇಕಲ್ಲ ಮೇಡಮ್. ಈಗ ಮನುಷ್ಯರಾಗಿ ಹುಟ್ತೀವಿ, ಎಲ್ಲರೂ ಸಾಯ್ತೀವಿ. ಒಂದು ಸೆಂಟ್ರಲ್ ಏನಾದ್ರು ಒಂದು ಪುಣ್ಯ ಕೆಲಸ ಮಾಡಿ ಸಂಪಾದನೆ ಯಾರ್ ಬೇಕಾದ್ರೂ ಮಾಡ್ತಾರೆ ಸರ್. ನೀವು ಮಾಡ್ತಿದ್ದೀರಲ್ಲ ಇದನ್ನ ಮಾತ್ರ ಯಾರು ಮಾಡಲ್ಲ ಸರ್. ನಾನ್ ನೋಡಿದ್ ಮಟ್ಗೆ ನನ್ ಫ್ರೆಂಡು ಡಾಕ್ಟರ್ ಇದ್ದಾಳೆ ಸರ್. ಅವಳು ಅಷ್ಟೇ ಸುಮ್ನೆ ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಬಾ ಹೆಲ್ಪ್ ಮಾಡ್ತೀನಿ ಅಂತಾಳೆ. ಒಂದಿನ ಬಂದ್ ಬಾ ಕ್ಲಿನಿಕ್ ಬಾ ಅಂತ ಕರ್ದಿಲ್ಲ ಸರ್. ಯಾರು ಆಗಲ್ಲ ಸರ್. ನಿಮ್ಮಂತವ್ರು ಕೋಟಿಗೆ ಒಬ್ರು. ನಿಜ ನಾನು ಹೇಳ್ತೀನಿ ಸರ್. ನಿಮ್ಗಂತೂ ಎಲ್ಲ ಆಯಸ್ಸು ತಗೊಂಡು ಲಕ್ಷ ಕೋಟ್ಯಾಂತರ ಜನ ವಾಸಿಯಾಗೋ ಟೈಮ್ ಅಂತ ಇದ್ದು ಬಂತು ಮೇಡಮ್ ಅಷ್ಟೇ. ಇಷ್ಟೆಲ್ಲ ಸಫರ್ ಮಾಡಿ ನೀವು ಆದ್ರೂ ಒಂದು ಮೈಂಡ್ ಅಲ್ಲಿ ಏನೋ ಒಂದು ಡಾಕ್ಟರ್ ಸಿಗ್ಬೋದು, ಏನೋ ಒಂದು ಆಸ್ಪತ್ರೆ ಇರ್ಬೋದು ನಮ್ಗೆ ಇದೆಲ್ಲ. ನಾನು ಸ್ವಲ್ಪ ಅವಾಗ ಜ್ಯೋತಿಷ ನೋಡ್ತಾ ಇರ್ತೀನಿ. ನಂದು ಮೀನರಾಶಿ. ಅವ್ರು ಹೇಳ್ತಿರ್ತಾರೆ ಇವಾಗ ನಿಮ್ ಟೈಮ್ ಚೆನ್ನಾಗಿದೆ, ಇವಾಗ ಗುರುಬಲ ಬಂದಿದೆ, ನಿಮ್ ಆರೋಗ್ಯ ಎಲ್ಲ ಸರಿ ಹೋಗುತ್ತೆ ಅಂದಕ್ಕೂ ನೀವು ಸಿಗಕ್ಕೂ ನನ್ಗೆ ಒಂದೇ ಆಯ್ತು. ನಾನು ಅವಾಗ ಅದನ್ನ ಬಿಲೀವ್ ಮಾಡಿದೆ. ತುಂಬಾ ಹೌದಲ್ವಾ, ಈಗ ನಂದೆಲ್ಲ ಸರಿ ಹೋಗ್ಬಿಡುತ್ತೆ, ನಾನ್ ಚೆನ್ನಾಗ್ ಆಗ್ಬಿಡ್ತೀನಿ ಇವಾಗ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೂ ಚೆನ್ನಾಗ್ತೀರಿ ಮೇಡಮ್. ಡೋಂಟ್ ವರಿ, ವೇರ್ ಇನ್ ದ ರೈಟ್ ಪಾತ್. ಅದೇ ಮುಗಿಸ್ಕೊಂತ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ಕೊಂತ ಮಾಡ್ಕೊಂಡು ನೀವು ಹೆಂಗ್ ಹೇಳ್ತೀರೋ ಹಂಗ್ ಫಾಲೋ ಮಾಡ್ತೀನಿ ಸರ್. ನಾನು ನನ್ನ ಮಗನ್ ತಾಯಿಯಾಗಿದ್ರೆ ನಂಗೆ ಅಷ್ಟೇ. ಅದೆಲ್ಲ ಚೆನ್ನಾಗ್ ಆಗ್ತೀರಾ ಮೇಡಮ್. ಒಟ್ಟು ನೀವು ಚೆನ್ನಾಗ್ ಆಗ್ತೀರಾ. ನಾವ್ ಹೇಳಿದ ರೀತಿ ಕರೆಕ್ಟ್ ಆಗಿ ಗೈಡ್ಲೈನ್ಸ್ ವರಿನೇ ಮಾಡ್ಬೇಡಿ. ನಥಿಂಗ್ ಟು ವರಿ. ಅಂದ್ರೆ ನಾವು ಸುಮ್ನೆ ಒಂದು ಫೇಕ್ ಪ್ರಾಮಿಸ್ ಕೊಡ್ತಾ ಇಲ್ಲ, ಒಂದು ಅಥವಾ ಒಂದು ಸುಮ್ನೆ ಬ್ಲೈಂಡ್ ಆಗಿರೋ ಆತ್ಮವಿಶ್ವಾಸ ತುಂಬ್ತಾ ಇಲ್ಲ ನಾವು ನಿಮ್ಗೆ. ಸೈನ್ಸ್ ಇದೆ, ಇಲ್ಲಿ ರಿಪೋರ್ಟ್ ಇದೆ ಅಲ್ವಾ, ಇಷ್ಟು ರಿಪೋರ್ಟ್ಸ್ ಇದೆ. ಇದ್ರಲ್ಲಿ ಬಂದಿರತಕ್ಕಂಥ ಎಷ್ಟೊಂದು ವಿಷಯಗಳಿದೆ. ಇದನ್ನ ಯಾವ್ಯಾವ್ದ್ರಿಂದ ಇದು ಗುಣ ಆಗುತ್ತೆ ಅಂತ ನಮಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಅಲ್ವಾ. ಸೊ ಎಲ್ಲದನ್ನು ಕೂಡ ಸ್ಕ್ಯಾನಿಂಗು, ಬ್ಲಡ್ ರಿಪೋರ್ಟು, ಅವರ್ ಟ್ರೀಟ್ಮೆಂಟ್ ಈಸ್ ಬ್ಯಾಕ್ಡ್ ಅಪ್ ಬೈ ಎವಿಡೆನ್ಸ್. ಎವಿಡೆನ್ಸ್ ಇರ್ಬೇಕು ಮುಖ್ಯವಾಗಿ. ಸೊ ಲೆಡ್ ಟೆಸ್ಟ್ ಮಾಡಿದ್ರೆ ಲೆಡ್ ಅಷ್ಟಿದೆ, ಲೆಡ್ ಇಂದ ಅಷ್ಟು ಸಮಸ್ಯೆ. ನೀವು ಜಸ್ಟ್ ಗೂಗಲ್ ನೋಡ್ರಿ ಟಾಕ್ಸಿಕ್ ಎಫೆಕ್ಟ್ಸ್ ಆಫ್ ಲೆಡ್ ಅಂತ ಹೊಡಿರಿ ನೀವು. ಭಯ ಆಗ್ಬಿಟ್ಟೆ ಸರ್ ಅದು ನೋಡ್ಬಿಟ್ಟು. ಈ ತರ ಒಂದ್ ಟೆಸ್ಟ್ ಇವತ್ತರೆಗೂ ಯಾರು ಎಷ್ಟು ಕೊಟ್ಟಿದೀವಿ ದುಡ್ಡು ಬ್ಲಡ್ ಟೆಸ್ಟ್ ಗೆ ಅಂತಾನೆ. ಹೋಲ್ ಬಾಡಿ ಮಾಸ್ಟರ್ ಚೆಕಪ್, ಚೆಕಪ್ ಅಂತಾರೆ. ಒಬ್ರು ಈ ತರ ಒಂದು ಟೆಸ್ಟ್ ಮಾಡಿಸ್ಲಿಲ್ವಲ್ಲ. ನಮ್ ಬಾಸ್ ಏನೇ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಒಳ್ಳೆ ಕಡೆ ಅವ್ರಂತೂ ಬರಕ್ ರೆಡಿ ಇದಾರೆ. ಅವ್ರು ಟೈಮ್ ಆಗ್ತಿಲ್ಲ, ಬಂದ್ರೆ ವೈಟ್ ಮಾಡ್ಬೇಕಲ್ಲ. ಅವ್ರೊಬ್ರು ಬಂದ್ರೆ ಅವ್ರು ಚೆನ್ನಾಗಿರೋ ಲಕ್ಷಾಂತರ ಜನ ನಾವು ಚೆನ್ನಾಗಿರ್ತೀವಿ ಸರ್. ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.